ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. KSIC ಸಿಲ್ಕ್ ಸ್ಯಾರಿದು ತುಂಬ ಕ್ವೆಶನಿಂಗ್ಸ್ ಮಾಡ್ತಾ ಇದ್ದೀರಾ. ನಾನು ನಿಜವಾಗ್ಲೂ ಫಸ್ಟ್ ಪ್ರೈಮರಿ ಏನೇನು ಮಾಹಿತಿ ಕೊಡಬೇಕೋ ಅದನ್ನು ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಏನು ಹೇಳಿದ್ರು ವಿಡಿಯೋನ ಪೂರ್ತಿ ನೋಡಲ್ಲ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ನೀವು ಅಡ್ರೆಸ್ ಹೇಳಿಲ್ಲ, ನೀವು ಇನ್ನೊಂದು ಮತ್ತೊಂದು ಏನು ನಿಮಗೆ ಕ್ವೆಶ್ಚನಿಂಗ್ ಇದೆ ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಅದನ್ನು ಹೇಳ್ಬೋದು. ನೀವು ವಿಡಿಯೋನೇ ಕಂಪ್ಲೀಟಾಗಿ ನೋಡಿದೆ, ಅಡ್ರೆಸ್ ಹೇಳಿ, ಯಾವತ್ತು ಹೋಗಿದ್ರಿ ಹೇಳಿ, ಎಲ್ಲದನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿಬಿಟ್ಟು ಅಟ್ಲೀಸ್ಟ್ ನೀವೊಂದು ಮೆಸೇಜ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮಗೆ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಶೇರ್ನ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವೆಶ್ಚನಿಂಗ್ ಏನೇನು ಬಂದಿತ್ತು ಅದನ್ನು ರ್ಯಾಂಡಮ್ ಆಗಿ ಎಲ್ಲ ಕ್ವೆಶ್ಚನಿಂಗಿಗೂ ಆನ್ಸರ್ ಮಾಡ್ತಾ ಇಲ್ಲ. ಅದರಲ್ಲಿ ರಿಪೀಟೆಡ್ಲಿ ಯಾವುದು ಕ್ವಶನ್ಸ್ ಬಂದಿದೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಆ ಕ್ವೆಶ್ಚನಿಂಗಿಗೆ ಆನ್ಸರ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮೆಸೇಜ್ ಮಾಡಿರೋರ್ಗೂ ಆನ್ಸರ್ ಸಿಗುತ್ತೆ ಅಂತ ಅನ್ಸುತ್ತೆ. ನಾನು ನಂದೇ ವ್ಲಾಗ್ ಮಾಡಿ ಹಾಕಿದ್ರೂ ನೀವು ಅದರಲ್ಲಿ ಪೂರ್ತಿಯಾಗಿ ನೋಡೋದಿಲ್ಲ. ಅದಕ್ಕೆ ಕ್ವೆಶ್ಚನ್ನ ನೀವು ಏನು ಕ್ವೆಶ್ಚನ್ನ ಕೇಳಿದ್ರೆ ಅದಕ್ಕೆ ಕ್ವೆಶ್ಚನ್ನ ಹೇಳಿಬಿಟ್ಟು ಅದಕ್ಕೆ ಆನ್ಸರ್ನ ಮಾಡ್ತಾ ಇದ್ದೀನಿ. ಕ್ವೆಶ್ಚನ್ ನಾನು ಅದರಲ್ಲಿ ವ್ಲಾಗಲ್ಲಿ ಪೂರ್ತಿ ಹೇಳಿದ್ರು ಪೂರ್ತಿ ನೋಡಿರಲ್ಲ. ಅಟ್ಲೀಸ್ಟ್ ಕ್ವೆಶ್ಚನ್ ಏನು ಅಂತ ಕೇಳಿಬಿಟ್ಟು ಅಟ್ಲೀಸ್ಟ್ ಆನ್ಸರ್ ಆದರೂ ಗೊತ್ತಾಗ್ಬೋದಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶ್ಚನಿಂಗ್, ಇಷ್ಟೊಂದು ನಿಧಾನವಾಗ್ಲೂ ನಿಜವಾಗ್ಲೂ ತೋರಿಸ್ತಾರ? ಕ್ಯೂನಲ್ಲಿ ಬೆಳಗ್ಗೆಯಿಂದ ನಿಲ್ಲಬೇಕು, ಕೊನೆಗೆ ಪ್ಲೇನ್ ಸ್ಯಾರಿ, ಕಾಟನ್ ಸ್ಯಾರಿ ತೋರಿಸ್ತಾ ಇದ್ದಾರಲ್ಲ. ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ನಾನು ಅಷ್ಟೊಂದು ಕ್ಯೂನಲ್ಲಿ ನಿಂತಿಲ್ಲ. ನಾನು ಒಂದು 3-4 ಸರ್ತಿ ಹೋಗಿದ್ದೆ ಯಾವಾಗ ಬರುತ್ತೆ ಸ್ಯಾರಿ ಅಂತ ಕೇಳೋದಕ್ಕೆ. ಫಸ್ಟ್ ಟೈಮ್ ಹೋದಾಗ ನೀವು ಇವತ್ತು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಲೈಕ್ ನೀವು ಶುಕ್ರವಾರ ಇಲ್ಲಾಂದರೆ ಶನಿವಾರ ಹೋದರೆ ನಿಮಗೆ ಹೊಸ ಕಲೆಕ್ಷನ್ ಸ್ಯಾರೀಸು ಬರುತ್ತಂತೆ. ನಿಮಗೆ ಬೇರೆ ದಿವಸ ನೀವು ಹೋದರೆ ಅಷ್ಟೊಂದು ಕಲೆಕ್ಷನ್ಸ್ ಇರಲ್ಲ. ಒಂದಷ್ಟು ಸ್ಯಾರೀಸ್ ಅಂತೂ ಇರುತ್ತೆ, ಲೈಕ್ 1-3-4 ಅದಂತೂ ಇರುತ್ತೆ. 1,00,000ಕ್ಕಿಂತ ಜಾಸ್ತಿ ಬೆಲೆದು ಅಟ್ಲೀಸ್ಟ್ 1-2 ಆದರೂ ಸ್ಯಾರೀಸ್ ಇರುತ್ತೆ. ಅದಂತೂ ಖಡಾಖಂಡಿತವಾಗಿ ಹೇಳ್ತೀನಿ. ನಾನು 3-4 ಸತಿ ವಿಸಿಟ್ ಮಾಡಿದಾಗ್ಲೂ ನನಗೆ 2 ಸ್ಯಾರಿನೂ 2-3 ಸ್ಯಾರಿ ಅಂತೂ ನನಗೆ ಕಣ್ಣಿಗೆ ಕಾಣಿಸಿದೆ. ಅವ್ರು ತೋರಿಸ್ತಾರೆ. ಹೋಗಿದ ತಕ್ಷಣ ನಿಮಗೆ ಸ್ಯಾರೀಸ್ ಎಲ್ಲ ತೆಗೆದು ತೋರಿಸಲ್ಲ. ಅಲ್ಲಿ ನೀವು ತಗೋತೀರಾ ಅಂತ ಗೊತ್ತಾದರೆ ನಿಮಗೆ ಸ್ಯಾರೀಸ್ನ ತೋರಿಸ್ತಾರೆ. ಸುಮ್ಮನೆ ಹೋದವ್ರಿಗೆಲ್ಲ ಅದನ್ನು ತೆಗೆದು ತೋರಿಸಲ್ಲ. ಯಾಕೆಂದರೆ ಅದು ಮತ್ತೆ ಮಡಿಸಿದ್ರೆ ವಾಪಸ್ ಅದೇ ರೀತಿ ಬರೋದಿಲ್ವಂತೆ. ಅದಕ್ಕೆ ಆ ಥರ ತೋರಿಸ್ತಾರೆ. ಹೋಗಿದ ತಕ್ಷಣ ಎಲ್ಲ ಅಂಗಡಿಲೂ, ಬಟ್ಟೆ ಅಂಗಡಿಲೂ ಕೂತ್ಕೊಳ್ಳಿ ಮೇಡಮ್, ನಿಮ್ಗೆ ಯಾವ್ದು ಬೇಕು, ಅದು ಬೇಕಾ, ಇದು ಬೇಕಾ, ಉಡಿಸ್ಲಾ, ಇದು ನೋಡಿ ಇದು ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಹೆಗಲ ಮೇಲೆಲ್ಲ ಹಾಕ್ಬಿಟ್ಟು ತೋರಿಸೋದು. ದೊಡ್ಡ ದೊಡ್ಡ ಶೋರೂಮ್ ಸಿಗೋದ್ರೆ ನಿಮ್ಗೆ ಸ್ಯಾರಿ ಉಡಿಸ್ಬಿಟ್ಟೆ ತೋರಿಸ್ತಾರೆ. ಆ ಥರದ್ದೆಲ್ಲ ಇಲ್ಲಿ ನಿಜವಾಗ್ಲೂ ಏನೂ ಇರಲ್ಲ. ನಿಮಗೆ ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಹೋಗ್ಬೋದು. ತುಂಬ ಪ್ರೈಸ್ ಜಾಸ್ತಿ ಆದರೂ ಅದೇ ಥರನೇ ಟ್ರೀಟ್ ಮಾಡ್ತಾರೆ. ಲೈಕ್ ಅದಕ್ಕೆ ಡಿಮ್ಯಾಂಡ್ ಇದೆ, ಅದಕ್ಕೋಸ್ಕರ. ಫಸ್ಟ್ ಕ್ವೆಶ್ಚನಿಂಗಿಗೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ನಾನು ಅನ್ಕೋತೀನಿ. ಸೆಕೆಂಡ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಮೇಡಮ್, ನೀವು ವ್ಯೂಸಿಗೆ ಅಂತ ಅಡ್ರೆಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀರಾ, ದಯವಿಟ್ಟು ಹೇಳಿ. ಮೇಡಮ್, ವ್ಯೂಸಿಗೆ ಅಂತ ನಿಜವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅದರಲ್ಲೇ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಗೊತ್ತಾಗದೆ ಇದ್ದಿದ್ದ ಕಾರಣಕ್ಕೆ ಅಷ್ಟೊಂದು ಮೆಸೇಜಸ್ ಬಂದಿದ್ದಕ್ಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ನಾನು ವ್ಯೂಸಿಗೋಸ್ಕರ ಮಾಡೋದಾಗಿದ್ರೆ ನಂದು ಹಳೇದು ಮೈಸೂರು ಸಿಲ್ಕ್ ಸ್ಯಾರಿದು ಒಂದು ಮೈಸೂರಿಗೆ ಹೋಗಿದ್ವಿ. ಅದು ಆ್ಯಕ್ಚುಲ್ ನಿಮಗೆ ಸೇಲ್ಸ್ ಹಾಕಿದ್ರು, ಮೈಸೂರು ಸಿಲ್ಕ್ ಸೇಲ್ಸ್. ಅದನ್ನು ತುಂಬ ವ್ಯೂಸ್ ಹೋಗಿತ್ತು ನನಗೆ. ನಾನು ಅದನ್ನು ಮಾಡಬೇಕಾಗಿದ್ದರೆ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡಿಬಿಟ್ಟು ಹಾಕ್ತಾ ಇದ್ದೆ. ನಾನು ಆ ಸ್ಯಾರೀಸ್ ಏನೇನು ತೊಗೊಂಬಂದಿದ್ದೀನಿ ಅಂತ ಕೂಡ ಒಂದು ಬ್ಲಾಗ್ ಮಾಡಿರಲಿಲ್ಲ. ನಂಗೆ ಆ ಥರ ವ್ಯೂಸಿಗೋಸ್ಕರ ಏನೋ ಮಾಡಬೇಕು ಅನ್ನೋ ಗಿಮಿಕ್ ಇಲ್ಲ. ವ್ಯೂಸಿಗೋಸ್ಕರ ಏನಾದರೂ ಗಿಮಿಕ್ ಮಾಡಬೇಕು ಅನ್ನೋಂಗಿದ್ರೆ ನಾನು 1 ವರ್ಷದಿಂದ ವೀಡಿಯೋಸೇ ಮಾಡಿರಲಿಲ್ಲ. ನಾನು ಅದೇ ಟಾಪಿಕ್ ಇಟ್ಕೊಂಡು ಅವಾಗ ಸಖತ್ ವೀಡಿಯೋಸ್ನ ಮಾಡ್ಬೋದಾಗಿತ್ತು. ಈಗ ಇನ್ನೊಂದು 2-3 ಅಲ್ಲಿ ಇನ್ನೂ ಒಂದು 2-3 ವೀಡಿಯೋಸ್ ಮಾಡಿದ್ದೆ ನಾನು. ಅದನ್ನು ಕೂಡ ಹಾಕಿ ವ್ಯೂಸ್ ಮಾಡ್ಕೋಬೋದಾಗಿತ್ತು.
ನಂಗೆ ಅವಾಗ ಆಗಲಿ ಇವಾಗ ಆಗಲಿ ನಂಗೆ ಆ ಥರದ ವ್ಯೂಸ್ ಏನೂ ಬೇಕಾಗಿಲ್ಲ. ನಾರ್ಮಲಾಗಿ ಹೋದ್ವಿ, ನಮ್ಗೇನು ಅನಿಸುತ್ತೋ ಅದನ್ನು ತೋರಿಸಿದ್ದೀವಿ, ಅದನ್ನು ಹೇಳಿದ್ದೀವಿ. ನೀವು ನನ್ನ ಹಳೆ ವೀಡಿಯೋಸ್ನ ಹೋಗಿ ತೆಗೆದು ನೋಡಿ. ನಾನು ವ್ಯೂಸಿಗೋಸ್ಕರ ಮಾಡೋದಾಗಿದ್ದರೆ 1 ವರ್ಷ ಆಗಿದೆ ನಾನು ಹೆಚ್ಚು ಕಮ್ಮಿ ನಾನು ವೀಡಿಯೋಸೇ ಮಾಡಿರಲಿಲ್ಲ. ಸಾರಿ, ಈ ಮಾತನ್ನ ವಾಪಸ್ ತಗೊಳ್ಳಿ. ನನ್ನ ಕಡೆಯಿಂದ ಏನಾದರೂ ನಿಮಗೆ ಕೇಳಬೇಕು ಅನ್ನೋ ಹಾಗಿದ್ರೆ ಸ್ಟ್ರೇಟ್ ಅವೇ ಆರಾಮಾಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ಯಾವಾಗ್ಲೂ ಕಮೆಂಟ್ ಬಂದಿದ್ದ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವು ಸತಿ ನಾನು ಬ್ಯುಸಿ ಇದ್ದಾಗ ಒಂದು 10-15 ನಿಮಿಷ ಇಲ್ಲ ಒಂದು ಹಾಫ್ ಎ ಡೇ ಆದಮೇಲೆ ನಾನು ನಿಮಗೆ ಕಮೆಂಟ್ ಮಾಡ್ತೀನಿ. ನಂಗೆ ವ್ಯೂಸ್ಗೋಸ್ಕರ ಏನೂ ಬೇಕಾಗಿಲ್ಲ ಮೇಡಮ್, ಸಾರಿ, ಸರಿನಾ? ಬೇಜಾರಾಗಿದ್ರೆ ಸಾರಿ. ನಾನು ಅದನ್ನು ಹೇಳಿದ್ದು ಸರಿನೋ ತಪ್ಪೋ ನನಗದು ಗೊತ್ತಿಲ್ಲ. 3rd ಕ್ವೆಶ್ಚನ್. ಈಗ ಇದು ತುಂಬ ಡಿಮ್ಯಾಂಡಿಂಗಲ್ಲಿದೆ, ಇಷ್ಟು ಆರಾಮಾಗಿ ಇಲ್ಲ. ಇದು ಆಲ್ರೆಡಿ ಓಲ್ಡ್ ವಿಡಿಯೋ. ಇದಂತೂ ಕಂಪ್ಲೀಟ್ ಮಿತ್. ಯಾಕೆ ಅಂದರೆ ಇದು ಆಲ್ರೆಡಿ ಹಳೆ ವಿಡಿಯೋ ಅಂದರೆ ತುಂಬ ಇವ್ರು ಹೇಳ್ತಾ ಇರೋ ಲೆಕ್ಕಕ್ಕೆ ಹಳೇದಲ್ಲ. ನಾವು ವಿಡಿಯೋ ಮಾಡಿಕೊಂಡು ಬಂದರೆ ಆ ವಿಡಿಯೋ ಮಾಡ್ಕೊಂಡು ಬರೋದಕ್ಕೆ 1 ದಿವಸ ಆಗತ್ತೆ. ಮುಂದಿನ ದಿವಸ ನಾವು ಆ ವ್ಲಾಗ್ನ ಎಡಿಟ್ ಮಾಡ್ತೀವಿ, ಅದ್ರ ಮುಂದಿನ ದಿವಸ ನಾವು ಪೋಸ್ಟ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ನಾವು ಬಂದಿದ್ದ ದಿವಸನೇ ನಮ್ಗೆ ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕಾಗಿಲ್ಲ ಅಂದರೆ 1 or 2 days ಆಗುತ್ತೆ. ಆಮೇಲಿಂದ ನಾವು ಪೋಸ್ಟ್ ಮಾಡ್ತೀವಿ. ಮೇ ಬಿ ಹಳೇದಾಗಿದ್ರೆ ನಾನು ವಿಡಿಯೋ ಹಾಕೋದಕ್ಕೂ ಪೋಸ್ಟ್ ಮಾಡೋದಕ್ಕೂ ವಿಡಿಯೋ ಮಾಡ್ಕೊಂಡು ಬಂದಿರೋದಕ್ಕೂ 4 ರಿಂದ 5 ದಿವಸ ಆಗಿರ್ಬೋದು. 1 ವಾರದ ಒಳಗಿನ ವಿಡಿಯೋ. ಅವ್ರಿಗೆ ನಾನು ಹೇಗೆ ಹೇಳಲಿ, ನಂಗೆ ಗೊತ್ತಿಲ್ಲ. ಅವ್ರ ಪಾಪ ನನ್ನ ಜೊತೇಲಿ ಬಂದಿದ್ದಾರೇನೋ ಅನ್ನೋ ಥರ ಹೇಳ್ತಾ ಇದ್ದಾರೆ. ನಾನು ಏನು ಹೇಳಿ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಪಾಪ ಇನ್ನೊಬ್ರು ಯಾರೋ ಮಾವಿನಕಾಯಿ ಬಾರ್ಡ್ರದು ಸ್ಯಾರಿದು 4ನೇ ಕ್ವೆಶ್ಚನ್, ಸಾರಿ, ಮಾವಿನಕಾಯಿ ಬಾರ್ಡ್ರದು ಸ್ಯಾರಿದು ಪ್ರೈಸ್ ಹೇಳಿ ಮೇಡಮ್ ಅಂತ ಕೇಳಿದ್ದಾರೆ. ಆ ಸ್ಯಾರಿದು ಪ್ರೈಸ್ ಬಂದು 39,000. ನಿಮಗೆ ಬಾರ್ಡ್ರ್ ಮೇಲೇ ಹೆಚ್ಚು ಕಮ್ಮಿ ಆಗುತ್ತೆ. ಲೈಕ್ ಅದಕ್ಕೆ ಇವಾಗ ಚಿಕ್ಕ ಬಾರ್ಡ್ರಲ್ಲೂ ಅದು ಬರುತ್ತೆ, ದೊಡ್ಡ ಬಾರ್ಡ್ರಲ್ಲೂ ಬರುತ್ತೆ. ನಾನಲ್ಲಿ ತೋರಿಸಿರೋದು ಅದಿರ್ಬೋದು, ಅದಿದೆ, ಅದಕ್ಕೋಸ್ಕರ ಹೇಳಿದ್ದೀನಿ. ಚಿಕ್ಕ ಬಾರ್ಡ್ರ್ ಇನ್ನು ಸ್ವಲ್ಪ ಕಮ್ಮಿ ಆಗ್ಬೋದು, ದೊಡ್ಡ ಬಾರ್ಡ್ರು ಸ್ವಲ್ಪ ಜಾಸ್ತಿ. ಹೇಳಿರೋದಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನೊಬ್ರು ಕ್ವೆಶ್ಚನ್ ಮಾಡಿದ್ದಾರೆ. ಇದು 4th ಕ್ವೆಶ್ಚನ್. 4th ಕ್ವೆಶ್ಚನ್ ಏನು ಹೇಳಿದ್ದಾರೆ ಅಂದರೆ, KSIC ನಾಟ್ ಹ್ಯಾಂಡ್ಲೂಮ್. ಅದ್ರ ಬಗ್ಗೆ ನನಗೆ ತುಂಬ ಮಾಹಿತಿ ಇಲ್ಲ. ಹ್ಯಾಂಡ್ಲೂಮ್ ಸ್ಯಾರೀಸು ಬರುತ್ತಂತೆ, ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಿಮ್ಮ ಹ್ಯಾಂಡ್ಲೂಮ್ ಸ್ಯಾರೀಸು, ಪವರ್ಲೂಮ್ ಸ್ಯಾರೀಸ್ ಬಗ್ಗೆ ನಂಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಹ್ಯಾಂಡ್ಲೂಮ್ ಸ್ಯಾರೀಸು ಬರ್ಬೋದು. ಅದು ಥ್ರೆಡ್ ವರ್ಕ್ ಇದ್ದಿದ್ದಕ್ಕೆ ನಾನು ಅದರಲ್ಲಿ ಹೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೋದು. ಇನ್ನು ಯಾರಾದರೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರೋರು ಇದ್ದರೆ ಅದಕ್ಕೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಅದ್ರ ಬಗ್ಗೆ ಏನಾದರೂ ಇದ್ದರೆ ಹೇಳಿ. ನಂಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ, ನಾನು ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ. KSICನಲ್ಲಿ ಹ್ಯಾಂಡ್ಲೂಮ್ ಇದೆ, ಅದಿದೆ, ಇದಿದೆ ಅಂತ ಅವರಲ್ಲಿ ಏನೂ ಮೆನ್ಷನ್ ಮಾಡಲ್ಲ ನಿಮ್ಗೆ ಪರ್ಟಿಕ್ಯುಲರ್ ಆಗಿ. ಬರೀ KSIC ಸ್ಯಾರೀಸ್ ಅಂತ ಮಾತ್ರ ಹೇಳಿರ್ತಾರೆ. ಶೋರೂಮಲ್ಲಿ ತುಂಬ ಪೇಷನ್ಸ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ಇನ್ನೊಂದ್ಸತಿ ಹೇಳಿದ್ದಾರೆ. ನಿಜವಾಗ್ಲೂ ಅಷ್ಟೊಂದು ಪೇಷನ್ಸ್ ಆಗಿ ತೋರಿಸಲ್ಲ. ತಗೊಳ್ಳಿ, ಬಿಟ್ಟರೆ ಬಿಡಿ, ಅದೇ ಥರ ಇದೆ, ಗೊತ್ತಿಲ್ಲ. ನನಗಂತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ಅದನ್ನು ಹೇಳ್ಬಿಡ್ತೀನಿ. ಅವ್ರು ಯಾರಂತ ನಮಗೆ ಗೊತ್ತಿರಲ್ಲ. ಆಲ್ರೆಡಿ ಒಂದಷ್ಟು ಕಲೆಕ್ಷನ್ ಸ್ಯಾರೀಸ್ನ ಅಲ್ಲಿ ಎತ್ತಿಟ್ಕೊಂಡು ಬಿಟ್ಟಿದ್ರು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕಬೇಕಾದ್ರೆ ಹಾಕ್ತೀನಿ. ಅವ್ರಿಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಯಾರಂತ ನಮಗೆ ಗೊತ್ತಿರಲ್ಲ. ಮೇ ಬಿ ಅವ್ರು ರೆಗ್ಯುಲರ್ ಕಸ್ಟಮರ್ಸ್ ಇರ್ಬೋದು, ಇಲ್ಲ ಅವ್ರಿಗೆ ಬೇಕಾದವ್ರು ಇರ್ಬೋದು, ಇಲ್ಲ ಅವ್ರು ಯಾರಂತ ನಮಗೆ ಗೊತ್ತಿರಲ್ಲ. ಒಂದಷ್ಟು ಸ್ಯಾರೀಸ್ನ ತೆಗೆದು ಇಟ್ಬಿಟ್ಟಿದ್ರು ಅವರು ಆಲ್ರೆಡಿ. ಮೇಡಮ್ ಅದೊಂದು ತೋರಿಸಿ ಅಂದಿದ್ದಕ್ಕಿಲ್ಲ ಮೇಡಮ್ ಅದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಗೊತ್ತಿಲ್ಲ ಏನಂತ. ನಾವು ಹೋದಾಗ ಇನ್ನೊಬ್ರು ಬರಬೇಕಾಗಿತ್ತು, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಒಂದಷ್ಟು ಅಂದರೆ ಎರಡು ಸ್ಯಾರೀಸ್ ತೊಗೊಂಡಿದ್ವಿ. ಕಲರ್ಗೋಸ್ಕರ ಇನ್ನೊಂದು ಸ್ವಲ್ಪ 5 ನಿಮಿಷ ಇನ್ನೊಬ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೇಡಮ್ ಬೇಕಾದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಡಿ, ನಾವು ಈ ಥರ ಎಲ್ಲ ಪ್ಯಾಕಿಂಗಿಗೆ ಅಂತ ಬಂದಮೇಲೆ ನಾವು ಈ ಥರ ಎಲ್ಲ ತೆಗೆದ್ಬಿಟ್ಟು ಇಡೋಕ್ಕಾಗಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ. ಸ್ವಲ್ಪ ಅಲ್ಲಿ ಮಾತಾಡ್ತಾರೆ, ಅವ್ರಿಗೇನು ರೆಸ್ಪೆಕ್ಟ್ ಇರಲ್ಲ. ಕಸ್ಟಮರ್ಸ್ ಹೋದರೆ ರೆಸ್ಪೆಕ್ಟ್ ಕೊಡಬೇಕು ಅಂತಲೂ ಅವ್ರ ಇಂಟೆನ್ಷನ್ ಇರಲ್ಲ. ಇದಕ್ಕೆ ಹೋಲಿಸ್ಕೊಂಡ್ರೆ ಮೈಸೂರಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ನೀವು ಮೈಸೂರಿಗೆ ಯಾವಾಗಾದರೂ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ KSIC ಶೋರೂಮಿಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಸ್ವಲ್ಪ ಪೇಷನ್ಸ್ ಆಗಿ ತೋರಿಸ್ತಾರೆ. ಇಷ್ಟೊಂದು ಇದಿಲ್ಲ. ನಾನೊಂದು 2 ರಿಂದ 3 ಸತಿ ವಿಸಿಟ್ ಮಾಡಿದ್ದೀನಿ, ಚೆನ್ನಾಗಿ ತೋರಿಸ್ತಾರೆ.
ನಾವು ಮೈಸೂರಿಗೆ ಅವಾಗ ಹೋಗ್ತಾ ಇರೋದ್ರಿಂದ ಹೋದಾಗೆಲ್ಲ ಒಂದು ವಿಸಿಟ್ ಮಾಡ್ತೀನಿ. ಇನ್ ಕೇಸ್ ನನಗೆ ಇಷ್ಟ ಆಗೋ ಕಲರ್, ನಂಗೆ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ನಾನು, ನನಗೆ ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸ್ ತಗೋಬೇಕು ಅಂತ. ಆದರೆ ನಿಮಗೆ ತುಂಬ ಲೈಟ್ ಕಲರ್ ಸ್ಯಾರೀಸ್ ಅದ್ರಲ್ಲಿ ಸಿಗಲ್ಲ, ಸಿಕ್ಕಿದ್ರು ಹೈ ಮೇಂಟೆನೆನ್ಸ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲಿ ಹೋದರೆ ಸ್ವಲ್ಪ ಪರವಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಏನೋ ಅದ್ರ ಬಗ್ಗೆ ತುಂಬ ಮಾಹಿತಿ ಇಲ್ಲ. ಗ್ರೇಪ್ ಸಿಲ್ಕ್ ಸ್ಯಾರೀಸ್ ತುಂಬ ಬರುತ್ತೆ ಇವಾಗ, ಯೋಚನೆ ಮಾಡಿ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್. ಮೇಡಮ್ ಮತ್ತೆ ಅದೇ ಕ್ವಶನಿಗೆ ಏನು ಗೊತ್ತಾ, ಅಡ್ರೆಸ್ ಹೇಳ್ತಾ ಇಲ್ಲ ನೀವು, ಅಡ್ರೆಸ್ ಹೇಳ್ತಾ ಇಲ್ಲ ಅಂತ. ಅಡ್ರೆಸ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಬಸ್ಸಲ್ಲಾದರೂ ಹೋಗಿ, ಆಟೋದಲ್ಲಾದರೂ ಹೋಗಿ, ಕಾರಲ್ಲಾದರೂ ಹೋಗಿ, ಯಂತ್ರಲ್ಲಾದರೂ ಹೋಗಿ, ಮೈಸೂರು ಬ್ಯಾಂಕ್ ಎದುರುಗಡೆ ಇಳೀರಿ. ಇವಾಗ ಅದು ಆ್ಯಕ್ಚುಲಿ ಸ್ಟೇಟ್ ಬ್ಯಾಂಕ್ ಅಂತ ಆಗಿದೆ. ಮೊದಲಿಗೆಲ್ಲ ನೀವು ಬಸ್ಸಲ್ಲೇ ಹೋಗಿ, ಆಟೋದಲ್ಲೇ ಹೋಗಿ, ನೀವು ಯಾರನ್ನಾದ್ರೂ ಕೇಳಿ ಮೈಸೂರು ಬ್ಯಾಂಕ್ ಅಂತಲೇ ಹೇಳೋದು. ಇವಾಗ್ಲೂ ನೀವು ಮೈಸೂರು ಬ್ಯಾಂಕ್ ಮುಂದೆಗಡೆ ಹೋಗಿ ನಿಂತ್ಕೊಳ್ಳಿ, ಲೈಕ್ ಆಪೋಸಿಟಲ್ಲ, ಮೈಸೂರು ಬ್ಯಾಂಕ್ ಗೇಟಲ್ಲಿ ನಿಂತ್ಕೊಳ್ಳಿ. ಮೈಸೂರು ಬ್ಯಾಂಕ್ ಗೇಟಲ್ಲಿ ನೀವು ನಿಂತ್ಕೊಂಡ್ರೆ ಮೆಜೆಸ್ಟಿಕ್ಕಿಗೆ ಹೋಗೋ ಕಡೆ ನಡ್ಕೊಂಡು ಹೋಗಬೇಕು. ಒಂದು 5 ನಿಮಿಷ ಆಗತ್ತೆ. ನನಗೆ ಲೊಕೇಶನ್ ಕಳಿಸ್ಕೊಳಕ್ಕೆ ನಂಗೆ ಅವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ, ಲೈಕ್ ಲೊಕೇಶನ್ ಬೇಕಾಗತ್ತೆ ಅಂತ ಹೇಳಿ. ಅದು ತುಂಬ ಹಳೇದದು, ನಂಗೆ ಗೊತ್ತಿಲ್ಲ ಇಷ್ಟೊಂದು ಕ್ವೆಶ್ಚನಿಂಗ್ ಬರುತ್ತೆ ಅಂತ. ನೀವು ಆ ಬಸ್ ಸ್ಟ್ಯಾಂಡ್ ಕಡೆ, ಮೆಜೆಸ್ಟಿಕ್ಕಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಕಡೆ ನೀವು ನಡ್ಕೊಂಡು ಹೋದರೆ ನಿಮಗೆ ಒಂದು 5 ಮಿನಿಟ್ಸ್ ಅಷ್ಟೇ, ತುಂಬ ಹತ್ರನೇ. ನಡ್ಕೊಂಡು ಹೋಗಿ, ನಿಮ್ಗೆ ಅಲ್ಲಿ ಸ್ಟ್ರೀಟ್ಸಲ್ಲಿ ಯಾರಾದರೂ ಕೂತಿರ್ತಾರೆ, ಲೈಕ್ ಲೋಕಲ್ ಯಾರನ್ನಾದ್ರೂ ನೀವು ಕೇಳಿ, ಇದು KSIC ಸಿಲ್ಕ್ ಶೋರೂಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ನಿಮಗೆ. ಇನ್ ಕೇಸ್ ನಿಮ್ಗೆ ಗೊತ್ತೇ ಆಗಲಿಲ್ವಾ ಪೂರ್ತಿ, ಮೈಸೂರು ಬ್ಯಾಂಕ್ ಹತ್ರಕ್ಕೆ ಹೋಗಿ ಮ್ಯಾಪ್ ತೆಗೆದ್ಬಿಟ್ಟು KSIC ಸಿಲ್ಕ್ ನಿಯರ್ ಅಂತ ಹೇಳಿ, ಅದು ಕೂಡ ನಿಮ್ಗೆ ಅಡ್ರೆಸ್ ತೋರಿಸುತ್ತೆ. ಅಲ್ಲೇ ಒಂದು 5 ಮಿನಿಟ್ಸೂ ಇಲ್ಲ. ನೀವು ಹಾಗೆ ಮೆಜೆಸ್ಟಿಕ್ಕಿಗೆ ಹೋಗೋ ಕಡೆ ನಡ್ಕೊಂಡು ಅದೇ ಪಾರ್ಕಿಂಗ್ ಲಾಟಲ್ಲಿ ಹೋದರೆ, ಒಂದು ಚೂರು ಮುಂದೆ ಹೋದರೆ ಶೋರೂಮ್ ಕಾಣಿಸುತ್ತೆ ನಿಮಗೆ. ಸ್ವಲ್ಪ ಒಂದು ಹಿಂಗೊಂದು ಚೂರು ಹತ್ತಿದ್ರೆ ಸಾಕು, ನಿಮ್ಗಲ್ಲಿ ಶೋರೂಮ್ ಕಾಣಿಸುತ್ತೆ. ಹೋಗಿ ಯಾರಿಗೇನು ಬೇಕೋ ಅದು ತೊಗೊಳ್ಳಿ. ತುಂಬ ಸ್ಯಾರೀಸ್ ಯಾವಾಗಲೂ ಅವೈಲಬಲ್ ಇರಲ್ಲ. ಮಸ್ಟ್ ವಿಸಿಟ್ ಅಂದರೆ, ನಾನು ಹೋಗಿರೋ ಪ್ರಕಾರ ಮಸ್ಟ್ ವಿಸಿಟ್ ಟೈಮು ಮತ್ತು ವೀಕ್ ಅಂತ ಹೇಳಿದ್ರೆ, ಡೇಸ್ ಲೈಕ್ ನೀವು ಗುರುವಾರ ಒಂದು ವಿಸಿಟ್ ಮಾಡ್ಕೊಳ್ಳಿ. ನಿಮಗೆ ಶುಕ್ರವಾರ ಬರುತ್ತಾ ಇಲ್ವಾ ಅಂತ ಒಂದು ಕೇಳ್ಕೊಳ್ಳಿ ಅವ್ರನ್ನ. ಹಾಂ ಮೇಡಮ್ ಬರುತ್ತೆ ಅಂತ ಅವ್ರು ಹೇಳಿದ್ರೆ, ನೀವು ಬುಧವಾರ ಗುರುವಾರ 2 ದಿವಸನೂ ವಿಸಿಟ್ ಮಾಡಿ ಕೇಳಿದ್ರೆ, ಇಲ್ಲಾಂದರೆ ನಿಮ್ಗೆ ಆಗಿಲ್ಲ ಅಂದರೆ ಗುರುವಾರ ಹೋಗಿ. ಶುಕ್ರವಾರ ನೀವು ಗುರುವಾರ ಕೇಳಿ, ಶುಕ್ರವಾರ ಹೋದರೆ ನಿಮಗೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಗ್ಯಾರಂಟಿ ಸಿಗುತ್ತೆ. ಶನಿವಾರ ಕೂಡ ಅವೈಲಬಲ್ ಇರುತ್ತಂತೆ. ಬೆಳಗ್ಗೆನೇ ಹೋಗಿ, ಅಟ್ಲೀಸ್ಟ್ ಒಂದು 11:30 12 o'clock ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿ. ನಾವೂ ಅಷ್ಟೇ ಸ್ವಲ್ಪ ಬೇಗ ಹೋಗಿದ್ವಿ. ಹೋದರೆ ನಿಮಗೆ ಬೇಗನೆ ಸಿಗುತ್ತೆ ಅಲ್ಲಿ. ಅದು ಬಿಟ್ಟರೆ ಬೇರೆ ಏನು ಕ್ವೆಶ್ಚನಿಂಗ್, ವಿಡಿಯೋಗೆ ಒಂಥರ ಕಾಣಿಸ್ತಾ ಇದೆ, ಅಲ್ಲೇ ಒಂಥರ ಕಾಣಿಸ್ತಾ ಇದೆ. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಡಾಟ್ಸ್ ಎಲ್ಲ ಎದ್ದಿದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಳೆ ಸ್ಯಾರೀಸ್ ನಾನು ತುಂಬ ನೋಡಿದ್ದೀನಿ, ಅದರಲ್ಲಿ ಡಾಟ್ಸು ಮತ್ತು ಅದು ಲೈನ್ಸು ಅದೆಲ್ಲ ತುಂಬ ಕಮ್ಮಿ ಇರುತ್ತೆ. ಇವಾಗ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಏನು ಅನಿಸಿದೆಯೋ ಅದನ್ನು ಜೆನ್ಯೂನಾಗಿ ಹೇಳಿದ್ದೀನಿ. ಅಡ್ರೆಸ್ನ ನಿಜವಾಗ್ಲೂ ಹೇಳಿದ್ದೀನಿ. ಈ ಸತಿ ಅಂತೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಓಕೆನಾ? ಯಾವಾಗ ಹೋಗಬೇಕು ಅದನ್ನು ಹೇಳಿದ್ದೀನಿ, ಮತ್ತು ಟೈಮಿಂಗ್ ಕೂಡ ನಾನು ಹೇಳಿದ್ದೀನಿ. ಇದಕ್ಕೆ ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಏನಾದರೂ ಮೆಸೇಜ್ ಇದ್ದರೆ ದಯವಿಟ್ಟು ತಿಳಿಸಿ. ಏನಾದರೂ ಇದ್ದರೆ ನಾನು ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ನಾದರೂ ಕಂಪ್ಲೀಟಾಗಿ ನೋಡಿ. ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಅಂತ ಅನಿಸಿದ್ರೆ ಬೇರೆ ಯಾರಿಗಾದರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.